ಹಾಯ್ ಫ್ರೆಂಡ್ಸ್, ಇನ್ಶಾಟ್ ಆ್ಯಪನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಇನ್ಶಾಟ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ತುಂಬಾ ಉಪಯೋಗಕಾರಿ. ವಾಚ್ ಅವರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ವಾಚ್ ಅವರ್ಸ್ ಅಂತಂದರೆ ಒಂದು 3-4 ತಿಂಗಳಲ್ಲೇ ನೀವು ವಾಚ್ ಅವರ್ಸನ್ನು ತೆಗಿಬೋದು. ನೋಡಿ ಫ್ರೆಂಡ್ಸ್, ಇನ್ಶಾಟನ್ನು ನಾವು ಪ್ರೆಸ್ ಮಾಡಿದಾಗ ಈ ರೀತಿ ಸಿಂಬಲ್ಸ್ ಬರುತ್ತೆ. ಫಸ್ಟ್ ಸಿಂಬಲನ್ನು ಪ್ರೆಸ್ ಮಾಡಿದಾಗ ನ್ಯೂ ಅಂತ ಬರುತ್ತೆ. ನ್ಯೂ ಪ್ಲಸ್ ಅಂತ ಗ್ರೀನ್ ಸಿಂಬಲ್ಲು. ಆ ನ್ಯೂ ಪ್ಲಸ್ ಮೇಲೆ ಪ್ರೆಸ್ ಮಾಡಿದಾಗ ನೋಡಿ ನಮ್ಮ ವೀಡಿಯೋಸ್ ಎಲ್ಲ ಬರುತ್ತೆ. ನೀವು ಯಾವ ವೀಡಿಯೋನ ನೀವು ಇನ್ಶಾಟ್ಗೆ ಉಪಯೋಗಿಸ್ಕೋಬೇಕು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ವಿಡಿಯೋನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಗ್ರೀನ್ ಸಿಂಬಲ್ ಅಂತ ಕೆಳಗಡೆ ಇರುತ್ತೆ ನೋಡಿ, ಆರೆ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವೇನು ಮಾಡಬೇಕಂತಂದರೆ ಬ್ಯಾಕ್ಗ್ರೌಂಡ್ಗೆ ಅಂದರೆ ಸುತ್ತಲೂ ನಾವು ಕಲರಿಂಗ್ ಮಾಡೋಣ. ವಿಡಿಯೋಗೆ ಕಲರಿಂಗ್ ಮಾಡಬೇಕಂತಂದರೆ ನೋಡಿ, ಒಂದು ಸಿಂಬಲ್ ಇದೆ, ಇದರಲ್ಲಿ ಸೈಡ್ಗೆ ತಳ್ಳಿದಾಗ ಒಂದು ಸಿಂಬಲ್ ಬರುತ್ತೆ. ಈ ಸಿಂಬಲನ್ನು ನೀವು ನೋಡಿ, ಬ್ಯಾಕ್ಗ್ರೌಂಡ್ ಅಂತ ಸಿಂಬಲ್ ಬರುತ್ತೆ. ಆ ಸಿಂಬಲ್ ಮೇಲೆ ಪ್ರೆಸ್ ಮಾಡಿದಾಗ ನೋಡಿ ಕಲರಿಂಗ್ ಬರುತ್ತೆ. ಕಲರಿಂಗ್ ಅಂತಂದರೆ ಮೇಲ್ಗಡೆ ಪೆನ್ಸಿಲ್ ಇರುವಂಥ ಕಲರ್ಸನ್ನು ಮುಟ್ಕೋಬೇಡಿ. ನೋಡಿ, ಅದ್ರ ಮಧ್ಯದಲ್ಲಿರುವಂಥ ಈ 3 ಮತ್ತು ಮೇಲ್ಗಡೆ ಇರೋದನ್ನು ನೀವು ಪ್ರೆಸ್ ಮಾಡ್ಕೋಬೋದು. ಈ ಕೆಳಗಡೆ ಫುಲ್ ಡೌನ್ ಇರೋದು ಕೂಡ ನೀವು ಟಚ್ ಮಾಡಬೇಡಿ. ಈ 3ಅನ್ನು ಉಪಯೋಗಿಸಿ ಮತ್ತು ಇದನ್ನು ಕೂಡ ಉಪಯೋಗಿಸಿ, ಮೇಲ್ಗಡೆ ಇರೋದನ್ನು ಉಪಯೋಗಿಸ್ಬೇಡಿ. ಈಗ ನೀವು ಕಲರಿಂಗ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಯಾವ ರೀತಿ ಕಲರ್ ಮಾಡಬೇಕು ನೋಡಿ, ಯಾವುದಾದ್ರೂ ಚಾಯ್ಸ್ ಮಾಡ್ಕೋಬೋದು ನೀವು. ನೋಡಿ, ಅದನ್ನು ಪ್ರೆಸ್ ಮಾಡಿದಾಗ ಆ ಥರ ಚೂಸ್ ಬಂತು ಕಲರು. ಮತ್ತು ಇನ್ನೊಂದು ಕಲರ್ ಬೇಕಂತಂದರೆ ಮತ್ತೆ ಯಾವುದಾದ್ರೂ ಬೇರೆ ಚೇಂಜ್ ಮಾಡಬೇಕಂದ್ರೆ ನೋಡಿ, ಅದನ್ನು ಪ್ರೆಸ್ ಮಾಡಿದಾಗ ಆ ಥರ ಕಲರ್ ಬರುತ್ತೆ. ಅದು ಬೇಡ, ನನಗೆ ಬೇರೆ ಕಲರ್ ಬೇಕಂತಂದಾಗ ನೋಡಿ ಆ ಕಲರ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅಂದರೆ ಅದನ್ನು ಚೂಸ್ ಮಾಡ್ಕೋಬೇಕು. ನೋಡಿ, ಈ ಕಲರ್ಸೆಲ್ಲ ಅಷ್ಟೇ. ನೋಡಿ, ಅದನ್ನು ಪ್ರೆಸ್ ಮಾಡಿದಾಗ ಆ ಕಲರ್ ಬರುತ್ತೆ. ಮತ್ತು ಇನ್ನೊಂದು ನೋಡಿ, ಎಲ್ಲೋ ಕಲರ್ ಪ್ರೆಸ್ ಮಾಡಿದಾಗ ಅದು ಕಲರ್ ಬಂತು. ಮತ್ತು ಇನ್ನೊಂದು ಬೇರೆ ಕಲರ್ ಬೇಕಂತಂದಾಗ ಯಾವುದಾದ್ರೂ ನೋಡಿ ಪ್ರೆಸ್ ಮಾಡ್ಕೋಬೋದು. ಈಗ ಡೌನಲ್ಲಿರೋದು ಮಾತ್ರ ಟಚ್ ಮಾಡಬೇಡಿ. ಮತ್ತು ನೋಡಿ, ಕಲರ್ಸು ಬೇಡ ನನಗೆ, ಅದೇ ಯಾವುದಾದ್ರೂ ಒಳ್ಳೆ ಕಲರ್ಸ್ ಬೇಕು ಅಂತಂದರೂ ನೀವು ಪ್ರೆಸ್ ಮಾಡ್ಕೋಬೋದು. ಈಗ ಅದೇ ಕಲರ್ ಸಾಕು ಅಂತಂದಕ್ಕೆ ರೈಟ್ ಮಾರ್ಕನ್ನು ಮೇಲ್ಗಡೆ ಇರೋದನ್ನು ಸೈಡಲ್ಲಿರೋದನ್ನು ಪ್ರೆಸ್ ಮಾಡಿದ್ವು. ನನಗೆ ಕಲರ್ ಅದೇ ಸಾಕು ಅಂತ. ಬೇಡ ನನಗೆ ಮತ್ತೆ ಕಲರ್ ಚೆನ್ನಾಗಿಲ್ಲ, ನಾನು ಚೇಂಜ್ ಮಾಡ್ಕೋಬೇಕು ಅಂತಂದಾಗ ನೋಡಿ ಮತ್ತೆ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಆಗ ಮತ್ತೆ ಕಲರ್ಸ್ ಬರುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ಸ್ ಅಂತ ಇರುತ್ತಲ್ಲ, ಅದನ್ನೇ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಕಲರ್ಸನ್ನು ನಾವು ಚೇಂಜ್ ಮಾಡಿಕೊಂಡು ಯೆಲ್ಲೋ ಕಲರ್ ಚೆನ್ನಾಗಿದೆ ಅಂತ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ಯೆಲ್ಲೋ ಕಲರ್ ಚೆನ್ನಾಗಿದೆಯಲ್ಲ. ಈಗ ನಾವು ನೋಡೋಣ. ಈಗ ಟೀಯನ್ನು ನಾವು ಪ್ರೆಸ್ ಮಾಡೋಣ. ಟೀ ಪ್ರೆಸ್ ಮಾಡಿದಾಗ ನಮಗೆ ಅಕ್ಷರಗಳು ಬರುತ್ತೆ. ಮತ್ತೆ ಇನ್ನೊಂದು ಸಲ ಕ್ಲಿಕ್ ಮಾಡಿದಾಗ ನೋಡಿ ಅಕ್ಷರಗಳು ಬರುತ್ತೆ. ಈಗ ನೀವು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅಂತ ಪ್ರೆಸ್ ಮಾಡ್ಕೋಬೋದು. ನೋಡಿ, ಸಬ್ಸ್ಕ್ರೈಬು ಮತ್ತು ಲೈಕ್ ಅಂತ ನಾವು ಪ್ರೆಸ್ ಮಾಡ್ಕೋಬೋದು. ನೋಡಿ, ಸಿಂಬಲ್ ಬಂತ, ಸಬ್ಸ್ಕ್ರೈಬು ಲೈಕು. ನಾವು ಎಲ್ಲಿ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಸಬ್ಸ್ಕ್ರೈಬು ಲೈಕನ್ನು ನೋಡಿ, ಅಲ್ಲಿ ಹ್ಯಾರೋ ಮಾರ್ಕ್ ಇರುತ್ತಲ್ವ, ಅದ್ರ ಮೇಲೆ ನೋಡಿ ಮುಂದಕ್ಕೆ ತಳ್ಳಿದರೆ ಸ್ಮಾಲ್ ಆಗುತ್ತೆ. ಸ್ವಲ್ಪ ಆ ಕಡೆ ಸೈಡ್ಗೆ ಎಳೆದಾಗ ಸ್ವಲ್ಪ ಬಿಗ್ ಲೆಟರ್ಸ್ ಆಗುತ್ತೆ. ಈ ಥರ ಮುಂದಕ್ಕೆ ತಳ್ಳಿದಾಗ ಸ್ಮಾಲ್ ಲೆಟರ್ಸು ಸ್ವಲ್ಪ ಚಿಕ್ಕದಾಗ ಆಗುತ್ತೆ ಲೆಟರ್ಸ್ ಎಲ್ಲ. ನೋಡಿ, ಆ ರೀತಿ ಆಗುತ್ತೆ. ಈಗ ನಮಗೆ ಅದು ಆ ಲೆಟ್ರಸ್ಸು ಸಬ್ಸ್ಕ್ರೈಬು ಲೈಕ್ ಅಂತ ಸ್ವಲ್ಪ ಡ್ಯಾನ್ಸ್ ಥರ ಮಾಡಬೇಕು, ಇಲ್ಲ ಬಿಟ್ಟು ಬರಬೇಕು, ಹಿಂಗೆಲ್ಲ ಬೇಕಂತಂದರೆ ನೀವು ನೋಡಿ ಕೆಳಗಡೆ ಸಿಂಬಲ್ಸೇ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಫಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಒಂದೊಂದೇ ಬಿಟ್ಟು ಬರುತ್ತೆ. ಮತ್ತು ನನಗೆ ಅದು ಬೇಡ, ಇನ್ನೊಂದು ಬೇಕು ಅಂತಂದರೆ ಬೇರೆ ಚೂಸ್ ಮಾಡಿಕೊಂಡಾಗ ನೋಡಿ ಆ ಥರ ಬರುತ್ತೆ. ಮತ್ತು ಇನ್ನೊಂದು ಚೂಸ್ ಮಾಡಿಕೊಂಡಾಗ ಅದು ಬೇಡ ಅಂತಂದು ಇನ್ನೊಂದು ಚೂಸ್ ಮಾಡಿಕೊಂಡಾಗ ನೋಡಿ ನಂಗೆ ಅದು ಬೇಡ ಆ ಥರ ಡ್ಯಾನ್ಸ್ ಮಾಡೋ ಥರ ಇದೆ ಏನಕ್ಕೆ ಅಂತಂದಾಗ ನಾವು ಬಿಟ್ಬಿಡ್ಬೋದು ಮಾಮೂಲಿ. ನೋಡಿ, ಈಗ ಕಲರ್ಸು ಯಾವ್ದು ಬೇಕಂದರೆ ಸೆಟ್ ಮಾಡ್ಕೋಬೋದು. ಕಲರಿಂಗ್ ಮೇಲೆ ಈಗ ಮಧ್ಯದಲ್ಲಿರುವಂಥ ಸಿಂಬಲ್ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಕಲರ್ಸ್ ಬರುತ್ತೆ. ನಮಗೆ ಯಾವ ಕಲರ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ನಮ್ಗೆ ಯಾವುದು ಬೇಡ, ವೈಟೇ ಬೇಕು ಅಂತಂದರೆ ವೈಟ್ ಕಲರ್ ಮೇಲೆ ಚೂಸ್ ಮಾಡ್ಕೋಬೋದು. ನೋಡಿ, ಮತ್ತೆ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡೋಣ. ಈಗ ಸ್ಟಿಕ್ಕರ್ಸು ಪಕ್ಕದಲ್ಲಿ ಪಕ್ಕದಲ್ಲಿ ಸ್ಟಿಕ್ಕರ್ಸ್ ಅಂತಿದೆಯಲ್ಲ, ಸ್ಟಿಕ್ಕರ್ಸನ್ನು ನೋಡೋಣ. ನಿಮಗೆ ಯಾವ ಸ್ಟಿಕ್ಕರ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು.
ನೋಡಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇದೆಯಲ್ಲ, ಈಗ ಅದನ್ನು ಆ್ಯಡ್ ಮಾಡ್ಕೋಬೋದು. ಈಗ ಬ್ರೇಕಿಂಗ್ ನ್ಯೂಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಅಲ್ಲಿ ಅಂಟಿಸಿದ್ದೀನಿ ನೋಡಿ. ಮತ್ತು ನೋಡಿ ಸ್ಪೆಕ್ಸ್ ಆಗಿರೋ ಸಿಂಬಲ್ ಬೇಕಂತಂದರೆ ಅದನ್ನು, ಶೇರ್ ಅಂತ ಬೇಕಂದರೆ ಅದನ್ನು, ನಾವು ಯಾವ್ದು ಬೇಕಂತಂದರೆ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವು ಅದರ ಮೇಲೆ ಬರುತ್ತೆ. ನಮಗೆಲ್ಲಿ ಸೆಟ್ ಮಾಡ್ಕೋಬೇಕೋ ಅಲ್ಲಿ ಸೆಟ್ ಮಾಡ್ಕೋಬೋದು. ಬ್ರೇಕಿಂಗ್ ನ್ಯೂಸ್ ಬೇಡ ಅಂತಂದರೆ ಸೈಡ್ ತಳ್ಳಿಬಿಡ್ಬೋದು. ನಮಗೆ ಇದರಲ್ಲಿ ಯಾವುದೇ ಸಿಂಬಲ್ ಬೇಡ ಅಂತಂದ್ರೆ ಕೂಡ ಅದನ್ನು ಸೈಡಿಗೆ ತಳ್ಳಿಬಿಟ್ರೆ ಹೋಗಿಬಿಡ್ತವೆ. ಮತ್ತು ಬೇರೆದು ಬೇಕು ಅಂತಂದರೆ ನಾವು ಸೆಟ್ ಮಾಡ್ಕೋಬೋದು. ನೋಡಿ ಈಗ ರೈಟ್ ಮಾರ್ಕ್ ಮೇಲೆ ಮತ್ತೆ ನಾವು ಕ್ಲಿಕ್ ಮಾಡಿದಾಗ ಮತ್ತೆ ಸಿಂಬಲ್ಸೇ ಬರುತ್ತೆ. ಈಗ ನೋಡಿ ಸ್ಪೆಕ್ಸ್ ಬಂದಿದೆಯಲ್ಲ, ಈಗ ಮತ್ತೆ ನನಗೆ ಶೇರು ಬೇಕು ಮತ್ತು ಸ್ಪೆಕ್ಸ್ ಇರುವಂತಹ ಗೊಂಬೆನೂ ಬೇಕು. ಅವೆರಡನ್ನು ನಾನು ಕ್ಲಿಕ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಿರಲ್ಲ. ಮತ್ತು ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿದೆ. ನೋಡಿ ಈಗ ವ್ಯಾಲ್ಯೂಮನ್ನು ಚೆಕ್ ಮಾಡೋಣ. ಈಗ ವ್ಯಾಲ್ಯೂಮ್ ನೋಡಿ ಅಲ್ಲಿಗೆ ಬರೋಣ. ವ್ಯಾಲ್ಯೂಮ್ ಬಂದರೆ ನೋಡಿ ಅಲ್ಲಿ ವ್ಯಾಲ್ಯೂಮ್ ಇದೆ, ಅಲ್ಲಿಗೆ ಬರೋಣ. ಇದನ್ನು ಪೂರ್ತಿ ಲೈನ್ ಮುಂದೆ ಕೇಳಿದ್ರೆ ನಾವು ಮೊದಲೇ ರೆಕಾರ್ಡಿಂಗ್ ಮಾಡಿ ವಾಯ್ಸ್ ಕೊಟ್ಟಿದ್ದರೆ ಹಾಗೇ ಇರಲಿ ಅಂತಂದ್ಬಿಟ್ಟು ನಾವು ಇಟ್ಕೋಬೋದು. ಇಲ್ಲ ನಾನು ಈಗ ಮಾಡ್ತೀನಿ ವಾಯ್ಸ್ ರೆಕಾರ್ಡ್ ಅಂತಂದರೆ ಈ ಕಡೆ ಬ್ಯಾಕು ತಳ್ಳಿಬಿಡ್ಬೋದು. ಈಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಾನು. ರೈಟ್ ಮಾರ್ಕ್ ಆ್ಯಡ್ ಮಾಡಿ ನೋಡಿ ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಮಾರ್ಕ್ ನೋಡಿ ಮತ್ತೆ ಒಂದು ಸಲ ತೋರಿಸ್ತಾ ಇದ್ದೀನಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀವಿ. ನೋಡಿ ಮಧ್ಯದಲ್ಲಿರುವ ಆ ಸಿಂಬಲ್ ಮೇಲೆ, ಫ್ಲವರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇದು ರೌಂಡ್ ಬಂದ ತಕ್ಷಣ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ನಾವು ಅಡುಗೆ ಏನೇನು ಮಾಡ್ತಾಯಿದ್ದೀವೋ ಅದನ್ನೆಲ್ಲ ನಾವು ಕ್ಲಿಕ್ ಮಾಡಿಕೊಂಡು ನೀಟಾಗಿ ನಾವು ಪೂರ್ತಿನೂ ನಾವು ಕ್ಲಿಕ್ ಮಾಡಿಕೊಂಡು ವಾಯ್ಸ್ ರೆಕಾರ್ಡ್ ಫುಲ್ಲು ಕೊಡ್ಬೋದು. ನೋಡಿ ನಾನು ಮಾಡ್ತಾಯಿದ್ದೀನಿ ವಾಯ್ಸ್ ರೆಕಾರ್ಡು. ಏನೇನು ಬೇಕು ಎಲ್ಲ ಪೂರ್ತಿ ನಾನು ವಾಯ್ಸ್ ರೆಕಾರ್ಡನ್ನು ಮಾಡ್ಬೋದು. ವಾಯ್ಸ್ ರೆಕಾರ್ಡ್ ಪೂರ್ತಿ ಆದ ನಂತರ ನೋಡಿ ಅಲ್ಲಿ ಸಿಂಬಲ್ ಬರುತ್ತೆ ರೌಂಡಾಗಿ, ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡಿದಾಗ ಕೆಳಗಡೆ ಡೌನಲ್ಲಿ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಆ ರೀತಿ ಫುಲ್ಲು ರೌಂಡ್ ಬರುತ್ತೆ. ಆ ರೌಂಡ್ ಆದಮೇಲೆ ನಮಗೆ ಫುಲ್ಲು ರೆಕಾರ್ಡ್ ಆಗಿದೆ ಅಂತ, ಇದು ಫುಲ್ ರೆಕಾರ್ಡು ಮಾಡಿದೆ ಅಂತ ಅರ್ಥ. ಈಗ ನಾವು ಬ್ಯಾಕ್ ಬಂದುಬಿಡ್ಬೇಕು. ಬ್ಯಾಕ್ ಬಂದಾಗ ಎಸ್ ಅಂತ ಬರುತ್ತೆ ನೋಡಿ, ಆ ಎಸ್ ಸಿಂಬಲ್ ಮೇಲೆ ಪ್ರೆಸ್ ಮಾಡಿದಾಗ ಫುಲ್ ಬ್ಯಾಕ್ ಬಂದುಬಿಡುತ್ತೆ. ಮತ್ತು ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಸ್ಕಾರ್ಡ್ ಅಂತ ಬರುತ್ತೆ ಮತ್ತು ರೈಟ್ ಮಾರ್ಕ್ ಅಂತ ಬರುತ್ತೆ. ಅವನ್ನು ಪ್ರೆಸ್ ಮಾಡಿದಾಗ ಮಾಮೂಲಿ ಬಂದುಬಿಡುತ್ತೆ. ಈಗ ಬ್ಯಾಕ್ ಬಂದುಬಿಟ್ರೆ ನಮ್ಮ ವಿಡಿಯೋ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಯಾಕಂದರೆ ನಾನು ಡಿಸ್ಕಾರ್ಡ್ ಮಾಡಿರೋದು. ನಾನು ವಾಯ್ಸ್ ರೆಕಾರ್ಡ್ ಪೂರ್ತಿ ಮಾಡಿದರೆ ವಾಯ್ಸ್ ರೆಕಾರ್ಡ್ ಪೂರ್ತಿ ಬರೋದು. ಅದಕ್ಕೆ ವಾಯ್ಸ್ ರೆಕಾರ್ಡ್ ಮಾಡಿಲ್ವಲ್ಲ, ಅದರಿಂದಾಗಿ ಮಾಮೂಲಿ ನನ್ನ ವಿಡಿಯೋ ನನಗೆ ಇದೆ. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ತೋರಿಸಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್.